ನಮ್ ಸ್ಕೂಲ್ಗೆ ಹೊಸ ಟೀಚರ್ ಬಂದವರಂತೆ, ಕನ್ನಡ ಟೀಚರು. ಗೊತ್ತು ನಂಗೆ, ರಚ್ಚು ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಪಕ್ಕದವರೇನೇನೆಯ. ಏನು, ನಿಮ್ಮನೆ ಪಕ್ಕದವರೇನೇನೆಯ? ನಮ್ಮನೆ ಪಕ್ಕದವರೇನೇನೆ. ನೋಡು ಹೆಂಗೆ ಅಂದ್ರೆ ನನ್ನಂತೂ ಹೊಡಿಯಲ್ಲಮ್ಮ, ನಿಮ್ಮನ್ನೇ ಹಿಡ್ಕೊಂಡು ಹೊಡಿಯೋದು. ನಮ್ಮನ್ನ ಯಾಕೆ ಹಿಡ್ಕೊಂಡು ಹೊಡಿತಾರೆ? ನಮ್ಮನ್ನು ಏನ್ ಹಿಡ್ಕೊಂಡು ಹೊಡಿಯಕ್ಕಿಲ್ಲ ಹೇಳು. ನಿನಗೆ ಯಾಕೆ ಹೊಡಿಯಲ್ಲ, ನಮಗೆ ಮಾತ್ರ ಯಾಕೆ ಹೊಡಿತಾರೆ? ಯಾಕೆಂದ್ರೆ ನನ್ನ ಅಕ್ಕಂಗೆ ಸಹಾಯ ಮಾಡ್ತಾ ಇದ್ದೀನಿ, ಅದಕ್ಕೇನೆ ನನ್ನ ಹೊಡಿಯಲ್ಲ ಟೀಚರು, ನಿಮ್ಮನ್ನ ಅಷ್ಟೇ ಹೊಡಿಯೋದು. ಲೇ, ನಮ್ಮನ್ನು ಹೊಡಿಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕೆ? ನನ್ನ ಹೊಡಿಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಹೇಳೆ ಪುಟ್ಟಿ? ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವಕ್ಕೊಂದು ಮಿಸ್ಸಿ ಎಲ್ಲನೂ ನಾವು ನಮ್ಮೂರಾಗ ಒಂದು ಅಣ್ಣ ಐತೆ, ಅಚ್ಚು ಅಣ್ಣ ಅಂತ ಹೇಳ್ಬಿಟ್ಟು, ಅವ ಅಣ್ಣಂಗೆ ನಿಮ್ ಮಿಸ್ಸಿ ಎಲ್ಲ ಹೇಳ್ದೆ ಅಂತ ಹೇಳ್ಬಿಟ್ಟು ಹೇಳು. ಹೊಡಿಯಕ್ ಬಂದಾಗ ಅವಾಗ ಸುಮ್ಮನೆ ಆಗೋಗ್ಬಿಡ್ತದೆ, ಹೊಡಿಯಕ್ಕಿಲ್ಲ. ಹೌದೇನೆ? ಹಂಗಾರು ಹೊಡಿಯಕ್ಕಿಲ್ವಾ? ಹಂಗ ಹೇಳಿದ್ರೆ? ಇಲ್ಲ ಇಲ್ಲ, ಹಂಗ ಹೇಳಿದ್ರೆ ಹೊಡಿಯಕ್ಕಿಲ್ಲ. ಹಂಗಾರೆ ನಾನು ಹೇಳ್ತೀನಿ, ನನ್ನ ಹೊಡಿಯಕ್ಕಿಲ್ಲ. ಗುಡ್ ಮಾರ್ನಿಂಗ್. ಹಾ ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ, ನಾನ್ ನಿಮ್ಗೆ ಹೊಸದಾಗಿ ಬಂದಿರೋ ಕನ್ನಡ ಟೀಚರ್. ಗೊತ್ತು ಟೀಚರ್, ನಮ್ಗೆ ಮೇಷ್ಟ್ರು ಹೇಳಿದ್ರು ಹೊಸ ಕನ್ನಡ ಟೀಚರ್ ಬರ್ತಾರೆ ಇನ್ಮೇಲೆ, ಅವರೇನೆ ನಿಮ್ಗೆ ಚೆನ್ನಾಗಿ ಓದಿಸ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರೇ ನಮ್ಗೆ ಹೇಳಿದ್ರು. ನೀವು ತುಂಬಾ ಒಳ್ಳೆಯವರಂತೆ, ನೀವು ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಂತೆ ಕನ್ನಡ ಪಾಠನ. ನೋಡಿ, ನಾನ್ ತುಂಬಾ ಸ್ಟ್ರಿಕ್ಟ್. ನೀವೇನಾದ್ರೂ ಜಾಸ್ತಿ ಓವರ್ ಆಗಿ ಆಕ್ಟಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಬಾರಿಸ್ಬಿಡ್ತೀನಿ. ಹೇಳ್ದಂಗೆಲ್ಲಾನು ಕರೆಕ್ಟಾಗಿ ಮಾಡ್ಕೊಂಡ್ ಬರ್ಬೇಕು, ಸರಿನಾ? ಸರಿ ಅಕ್ಕ. ಏಯ್ ಪುಟ್ಟಿ, ಅಕ್ಕ ಅಂತ ಕರೆಯಂಗಿಲ್ಲ, ನಾನಿಲ್ಲಿ ನಿನಗೆ ಟೀಚರ್. ಸರಿ ಟೀಚರ್. ನೋಡಿ, ಎಲ್ರು ಚೆನ್ನಾಗಿ ಓದ್ಬೇಕು, ಸರಿನಾ? ಆಮೇಲೆ ಏನಾದ್ರು ಕೊಟ್ಟಿರೋ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ನಾನಂತೂ ಒಂದೇ ಸಲ ಹೊರಗಡೆ ಹಾಕ್ಬಿಡ್ತೀನಿ. ಎಲ್ರು ಹುಷಾರಾಗೆ ಹೇಳಿದ್ ಕೇಳ್ಕೊಂಡಿರಂಗಿದ್ರೆ ಇರಬೇಕು, ಇಲ್ಲಾಂದ್ರೆ ಕ್ಲಾಸಿಂದ ಈಚೆ ಕಡೆ ಕಳಿಸ್ಬಿಡ್ತೀನಿ. ನೋಡಿ, ಎಲ್ರು ಕೇಳೋ ಕ್ವಶನ್ಸ್ಗೆಲ್ಲಾನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸರಿ ಟೀಚರ್. ಏಯ್ ಎದ್ದೇಳು, ನೀನು ಎದ್ದೇಳು ಫಸ್ಟು. 1 2 ಬಾಳೆಲೆ 2 ಅದು ಹೇಳ್ಕೊಟ್ಟಿದ್ದೀರಂತಲ್ಲ, ಅದೆಲ್ಲ ಪಾಠ ಮುಗ್ದಿದೆಯಂತಲ್ಲ. ಎದ್ದೇಳು ಎದ್ದೇಳು, ಎದ್ದೇಳು. ನಾನು ಹೇಳ್ತೀನಿ ಟೀಚರ್, ನಾನು ಹೇಳ್ತೀನಿ. ನಿನಗೆ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಕುತ್ಕ. ಈಗ ಹೇಳ್ತಾಳೆ ಹೇಳು. ಏಯ್ ಹೇಳು, ನಿಮ್ಮ ಸರ್ ಹೇಳಿದ್ರಲ್ಲ ಎಲ್ಲ ಮುಗ್ದಿದೆ ಪಾಠ ಲೆಸನ್ ಅಂತ ಹೇಳ್ಬಿಟ್ಟು. ಹೇಳೋದನ್ನ 1 2 ಬಾಳೆಲೆ 2 ಹೇಳು. ಇವಾಗ ಇವಳಿಗೆ ಸರಿಯಾಗಿ ಬೀಳ್ತವೆ ಏಟುಗಳು ಮಾತ್ರ. ನನ್ಗಂತೂ ಅರ್ಧಂಬರ್ಧ ಕಲ್ತಿದ್ದೀನಿ. ಸದ್ಯ ಟೀಚರ್ ನನ್ನ ಎದ್ದೋಳಿಸ್ಲಿಲ್ಲ, ಅವಳನ್ನೇ ಎದ್ದೋಳಿಸಿದ್ದು. ಈಗ ಅವಳು ನೋಡು ಸರಿಯಾಗಿ ತಗ್ಲಾಕಂಡ್ಲು. ನಾನು ಅದಕ್ಕಿನಪ್ಪ ಕುಂತ್ರು ನಿಂತ್ರು ಎದ್ರು ಏನ್ ಮಾಡಿದ್ರು 1 2 ಬಾಳೆಲೆ 2 ಅಂತಾನೆ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ನನಗೂ ಅಷ್ಟೇ, ನನಗೂ 1 2 ಬಾಳೆಲೆ 2 ಅಂತ ಬರ್ತೈತೆ. ಏಯ್ ಹೇಳು ಅಂತ ಹೇಳಿದ್ನಲ್ಲ, ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಹೇಳು. ಟೀಚರ್, ಅದು 1 2 ಬಾಳೆಲೆ 2. ಮುಂದಕ್ಕೆ ಹೇಳು, ನಿಲ್ಲಿಸಬಾರ್ದು, ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕು. ಅದು ಟೀಚರ್, ನಾನು ಓದ್ಕೊಂಡಿದ್ದೆ ಟೀಚರ್, ಓದ್ಕೊಂಡಿದ್ದೆ, ಹಂಗೆ ಎಲ್ಲ ಮರ್ತೋಗ್ಬಿಟ್ಟೈತೆ ಟೀಚರ್ ನನಗೆ. ಸುಳ್ಳು ಹೇಳು ಅಂದ್ರೆ ಚೆನ್ನಾಗಿ ಹೇಳ್ತೀರಾ ಸುಳ್ಳುಗಳನ್ನ ಎಲ್ಲಾನು. ಅದ್ ಹೆಂಗ್ ಮರ್ತೋಗ್ಬಿಡುತ್ತೆ? ಗಮನ ಇಟ್ಬಿಟ್ಟು ಓದ್ಕೊಂಡ್ರೆ ಈ ಕರೆಕ್ಟಾಗಿ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಏಯ್ ದೊಣ್ಣೆ ತಗೊಂಬಿಟ್ಟು ಬರೋಗ್ರಿ, ಸರಿಯಾಗಿ ಹೊಡಿತೀನಿ ಅಷ್ಟೇನೇನೆ. ಟೀಚರ್ ಟೀಚರ್, ನಾನು ಹೊಡಿಬೇಡಿ ಟೀಚರ್, ನಾನು ಹೊಡಿಬೇಡಿ ಟೀಚರ್. ನಾನು ಅಚ್ಚು ಅಣ್ಣಂಗೆ ನಿಮ್ ವಿಚಾರ ಎಲ್ಲಾನು ಹೇಳ್ತೀನಿ ಟೀಚರ್. ಏಯ್ ಎಲ್ಲ ಹೇಳಿ, ಯಾರೇ ಅಚ್ಚು ಅಣ್ಣ? ನಿಂಗೆ ಯಾರೇ ಎಲ್ಲ ಹೇಳಿದ್ದು? ಯಾರೇ ಎಲ್ಲ ಹೇಳಿದ್ದು ನಿನಗೆ? ಟೀಚರ್ ಟೀಚರ್, ಹೊಡಿಬೇಡಿ ಟೀಚರ್, ನನಗೆ ಪುಟ್ಟಿನೇ ಎಲ್ಲ ಹೇಳಿದ್ದು ಟೀಚರ್. ಪುಟ್ಟಿನೇ ಏನಾರ ಮೇಡಮ್ ಹೊಡಿಯಕ್ ಬಂದ್ರೆ ನಿಮ್ ವಿಚಾರ ಎಲ್ಲ ಅಚ್ಚು ಅಣ್ಣಂಗೆ ಹೇಳ್ತೀನಿ ಅಂತ ಹೇಳಿದ್ರೆ ಹೊಡಿಯಲ್ಲ ಅವರು ಅಂತ ಇವಳೇ ಟೀಚರ್ ಹೇಳಿದ್ದು. ಹೇಯ್ ಪುಟ್ಟಿ, ನೀನ್ ಜಾಸ್ತಿ ಐತೆ, ಎದ್ದೊಳೆ ಮೇಲಕ್ಕೆ ಎದ್ದೊಳೆ. ಓದದ್ ಬಿಟ್ಟು ಇಲ್ದಿರ ತರಲೆ ಎಲ್ಲ ಮಾಡ್ತಾ ಇದ್ದೇನೆ. ಏನ್ ನನ್ ಬಗ್ಗೆ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ಯಲ್ಲ, ಏನ್ ಹೇಳ್ಕೊಂಡ್ಬಿಟ್ಟು ಬಂದಿದ್ಯಾ? ಏನು ಇಲ್ಲ ಅಕ್ಕ, ಹೊಡಿತಾರೆ ಟೀಚರ್ ಅಂತ ಹೇಳಿದಕ್ಕೆ ಹೊಡಿಯಲ್ಲ, ನಿಮ್ ವಿಚಾರ ಎಲ್ಲ ಅಚ್ಚು ಅಣ್ಣಂಗೆ ಹೇಳಿದ್ರೆ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ಅಕ್ಕ, ಅಷ್ಟೇನೇನೆ. ನನ್ನ ಹಣೆ ಬರದಾಗಂತೂ ನೆಮ್ಮದಿ ಅಂತೂ ಇಲ್ಲ ಅಂತಾನೆ ಗೊತ್ತಾಗೋಗ್ಬಿಟ್ಟೈತೆ ನನ್ಗಂತೂ. ಎಲ್ಲೋದ್ರು ಈ ಟೀಚರ್ ಕೆಲ್ಸಕ್ಕೆ ಹೋದ್ರು, ಇಲ್ಲಿಗೆ ಬಂದ್ರು ಈ ಹುಡುಗರು ಸಹ ಹಾಡ್ಕೊಳಂಗೆ ಹೋಗ್ಬಿಡ್ತಲ್ಲ ನನಗೆ. ನನ್ಗೆ ಎಲ್ಲೋದ್ರೂ ಆಗಲ್ಲ ಬಿಡು. ಇಲ್ಲಿಗೆ ಬಂದಲ್ಲ ಸ್ಕೂಲು ಪಾಠ ಮಾಡ್ಕೊಂಡು ನೆಮ್ಮದಿಗಿರೋಣ ಅಂತ ಹೇಳ್ಬಿಟ್ಟು ಇಲ್ಲಂತೂ ನನ್ನ ಉಳ್ಬಾಡ್ಸಲ್ಲ ಅನ್ನಿಸ್ತೈತಿ ಇವರು. 3 ದಿನ ನಾನು 1 ರೂಪಾಯಿದು ಏನು ಓದಕ್ಕೆ ಬರಲಿಲ್ಲ ಅಂದ್ರೂ ಆಟೊಳಗೇನು ಕಡಿಮೆ ಇಲ್ಲ ನೋಡು. ಇದ್ದೇ ಕೊನೆ. ಇನ್ನೊಂದ್ಸಲ ಏನಾದರೂ ಅಚ್ಚು ಅಣ್ಣ ಆ ಅಣ್ಣ ಈ ಅಣ್ಣ ಅಂತ ನನ್ನ ಮುಂದೆ ಹೇಳ್ದೆ ಅಂತ ಹೇಳಿದ್ರೆ ನೀನು ನಂಗೆ ಸ್ಕೂಲಿಂದ ಈಚೆ ಕಡೆ ಕಳಿಸ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಂತ ಹೇಳ್ತೀನಿ ಅಷ್ಟೇನೆ. ನಮ್ಮ ಅಮ್ಮ ನಿಮ್ಮ ಅಮ್ಮನ ಜೊತೆನೇ ಮಾತಾಡ್ಕೊಂಡು ಇರ್ತಾರಲ್ಲ ಟೀಚರ್, ನೀವು ಅವ್ರಿಗೇನೇ ಹೇಳಿ ಕರೆಸ್ಬೋದಲ್ವಾ ಟೀಚರ್? ನಮ್ಮ ಅಮ್ಮಂಗೂ ಫೋನ್ ಮಾಡಿ ಟೀಚರ್, ಅಲ್ಲೇ ಪಕ್ಕದಾಗೆ ಇರ್ತಾರೆ ಟೀಚರ್. ನಮ್ಮ ಅಮ್ಮಂಗೂ ಹೇಳಿ ಟೀಚರ್, ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ ಟೀಚರ್. ಟೀಚರ್ ನಾನು ಅಷ್ಟೇ ಟೀಚರ್, ನಾನು ಇವ್ರ ಜೊತೆ ಹೋಗ್ತೀನಿ ಟೀಚರ್. ಅಯ್ಯೋ, ನೀವೇನು ಓದಕ್ಕೆ ಬಂದಿದ್ದೀರಾ ಇಲ್ಲಾಂದ್ರೆ ಮನೆಗೆ ಹೋಗಕ್ಕೆ ಬಂದಿದ್ದೀರಾ?
ಯಾವಾಗ ಮನೆಗೆ ಹೋಗ್ತೀನಿ ಅಂತಾನೆ ಹೇಳ್ತಿರ್ತೀರಲ್ಲ. ಹಾ, ಒಂದು ಓದಕ್ಕೆ 1 ರೂಪಾಯಿದೇನು ಬರಲ್ಲ. ಆದ್ರೂನು ಏಯ್ ಪುಟ್ಟಿ ಏಳೆ 1 2 ಏಳೆ. 1 2 ಬಾಳೆಲೆ 2. ಮುಂದಕ್ಕೆ ಹೇಳು. ಮುಂದಕ್ಕೆ ನಿಮ್ ತಾತ ಹೇಳ್ತಾನ? ಅವತ್ತೇ ನಿಮ್ ಮುಂದೆ ಎಲ್ಲ ಹೇಳ್ದೆ, ನೀವ್ ಹಿಂಗ್ ಜೋರಾಗಿ ಕೇಳಿದ್ರೆ ನಂಗೆ ಎಲ್ಲ ಮರ್ತೋಯ್ತದೆ. ನನ್ ಮನೆಗೆ ಹೋಗ್ತೀನಿ. 4 ಬಿಡ್ತೀನಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಟೀಚರ್ ಇವಳಾದ್ರೆ ನನ್ನ ಕಳ್ಸ್ಕೊಡಿ ಟೀಚರ್, ನಾನು ಹೋಗ್ತೀನಿ. ಏಯ್ ಹೇಳು ಮುಂದಕ್ಕೆ. ಎದಳು ಮ್ಯಾಕ್ ನೀನ್ ಎದಳು. ನೋಡಿ, ಯಾರ್ಯಾರು ಪದ್ಯನ ಕರೆಕ್ಟಾಗಿ ಹೇಳ್ತಿರೋ ಅವ್ರನ್ನ ಇಲ್ಲೇ ಇಟ್ಕೊಳ್ತೀನಿ. ಯಾರ್ ಪದ್ಯ ಕರೆಕ್ಟಾಗಿ ಹೇಳಲ್ವೋ ಅವ್ರನ್ನೆಲ್ಲ ವಾಪಸ್ ಮನೆಗೆ ಕಳಿಸ್ಬಿಡ್ತೀನಿ. ಹಂಗಾರ ನಾನು ಹೇಳಲ್ಲಪ್ಪ ಟೀಚರ್, ನಾನು ಹೇಳಲ್ಲ ಟೀಚರ್, ಪದ್ಯನ ಹೇಳದೇ ಇಲ್ಲ ಟೀಚರ್, ನನ್ ಕಳ್ಸ್ರಿ ಟೀಚರ್, ಮನೆಗೆ ಹೋಗ್ತೀನಿ. ನಾನು ಹೇಳಲ್ಲ ಟೀಚರ್, ನಾನು ಹೇಳಲ್ಲ, ನನ್ನ ಮನೆಗೆ ಕಳ್ಸಿ. ನಾನು ಹೇಳಲ್ಲ ಟೀಚರ್, ನನ್ನ ಕಳ್ಸಿ ಮನೆಗೆ. ಏಯ್, ನೀವೆಲ್ಲೇನು ಆಟ ಆಡ್ತಾ ಇದ್ದೀರಾ? ಕ್ಲಾಸ್ ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಹಾ, ಅಯ್ಯೋ, ನಮ್ಗೆಲ್ಲ ಮೊದಲು ಟೀಚರ್ ಏನಾದ್ರು ಕ್ಲಾಸಿನ ರೂಮಿಂದ ಈಚೆ ಕಡೆಗೆ ಹಾಕ್ತಾರೆ ಅಂದ್ರೆ ಗಡ 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 ನಡುಕ್ತಾ ಇದ್ವಿ. ನೀವು ನೋಡಿದ್ರೆ ಹಿಂಗ್ ಆಡ್ತಿದ್ರಲ್ಲ ನೀವು. ಟೀಚರ್ ಎಲ್ಲೋಗಿದ್ದೋ? ಯಾಕೋ ಇಷ್ಟು ಲೇಟು? ನಾನು ಆಗ್ಲೇ ಬಂದಿದ್ದೆ ಟೀಚರ್, ಒಂದಾಗ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಟೀಚರ್. ಏನೋ ಇಷ್ಟೊತ್ತು ಹೋಗ್ಬೇಕಾ? ಹಾ, ಹೇಳು. 1 2 ಬಾಳೆಲೆ 2 ಹೇಳು. ಸರಿ ಟೀಚರ್. 1 2 ಬಾಳೆಲೆ 2, 3 4 ಅನ್ನ ಹಾಕು, 5 6 ಬೇಳೆ ಸಾರು. ಮುಂದೆ ಕೇಳ್ಬೇಡ ನೀನು, ಮುಂದೆ ಕೇಳಿದ್ರೆ ಮನೆ ಕಳ್ಸಲ್ಲ. ಯಾರ್ಯಾರು ಪದ್ಯ ಹೇಳಲ್ವೋ ಅವ್ರನ್ನ ಮನೆ ಕಳಿಸ್ತಾರಂತೆ ಟೀಚರು, ಯಾರ್ ಪದ್ಯ ಹೇಳ್ತಾರೋ ಅವ್ರನ್ನ ಮನೆ ಕಳ್ಸಲ್ವಂತೆ ಟೀಚರು. ಅಷ್ಟೇ ಟೀಚರ್, ನನ್ಗೂ ಬರಲ್ಲ ಟೀಚರ್, ನನ್ನ ಮನೆ ಕಳ್ಸಿ ಟೀಚರ್. ಏನ್ರು ನೀವೆಲ್ಲ ಮನೆಗೆ ಹೋಗಕ್ಕೆ ಅಂತ ನಾಟಕ ಆಡ್ತಾ ಇದ್ದೀರಾ ಇಲ್ಲಿ? ಆ, ಬರ್ತೆ ತಾನೇ ನಿನಗೆ ಪದ್ಯ, ಆದ್ರೂ ನಾಟಕ ಮಾಡ್ತಾ ಇದೀಯ ನೀನು? ಇಲ್ಲ ಟೀಚರ್, ನನಗೆ ಬರಲ್ಲ ಟೀಚರ್, ಮನೆ ಕಳಿಸ್ಕೊಡಿ ಟೀಚರ್, ನನಗೆ ಬರಲ್ಲ ಟೀಚರ್, ನನಗೆ ನಿಜವಾಗೂ ಬರಲ್ಲ ಟೀಚರ್. ಬಾರೋ ಹೋಗ್, ಹಿಂದೆಗಡೆ ಕುತ್ಕೋ ಹೋಗ್. ನಿಜವಾಗ್ಲೂ ಇವರು ಪಾಠ ಮಾಡೋದಕ್ಕಿನ್ನ ಎಲ್ಲಾದ್ರೂ ಹೋಗಿ ಕೂಲಿ ಮಾಡೋದೇ ಎಷ್ಟೋ ವಾಸಿ. ಇಷ್ಟೊಂದು ಕಷ್ಟನ ಈ ಹುಡುಗರಿಗೆಲ್ಲ ಪಾಠ ಮಾಡೋದು. ಅಯ್ಯೋ, ಏನು ಪೆಂಗ್ ನಂಗೆ ಆಡ್ತಾವಲ್ಲ ಇವು. ಅಯ್ಯೋ ಅಮ್ಮ, ನನ್ನ ಜೀವನ ಏನೋ ಸರಿ ಹೋಗ್ತೈತೆ ಟೀಚರ್ ಆದಮೇಲೆ ಅಂತ ಅನ್ಕೊಂಡ್ರೆ ಟೀಚರ್ ಆದಮೇಲೆಲ್ಲ ಎಕ್ಕೊಟ್ಟು ಹೋಗ್ತಾಯ್ತಲ್ಲ ನನಗಂತೂ. ಯಪ್ಪ, ಏನು ಮಾಡಲಿ ಇವ್ರ ಹತ್ರ? ಹೆಂಗೆ ಇವ್ರಿಗೆ ಪಾಠ ಹೇಳ್ಕೊಡ್ಲಿ? ಒಂದು ಪದನೂ ಹೇಳ್ಕೊಡಕ್ಕಾಗ್ತಿಲ್ವಲ್ಲ ನನ್ನ ಕೈಲಿ. ಏನು ಮಾಡಲಿ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ನಾಳೆ ಎಲ್ರೂ ಪದ್ಯನ ಬಾಯಟ್ ಮಾಡ್ಕೊಂಡು ಬರಬೇಕು. ಬಾಯಟ್ ಮಾಡ್ಕೊಂಡು ಬರಲಿಲ್ವೋ ನಾನಂತೂ ರೂಮಾಗಿ ಇಲ್ಲೇ ಕೂಡಾಕ್ಬಿಡ್ತೀನಿ. ಪ್ರತಿಯೊಬ್ಬರು ಬಾಯಲ್ಲೂ ಪದ್ಯ ಬರ್ತಾ ಇರಬೇಕು. ನೀವೇನ ಪದ್ಯ ಹೇಳಿದ್ರೆ ಮನೆಗೆ ಕಳಿಸ್ತೀನಿ, ಪದ್ಯ ಹೇಳಲಿಲ್ಲ ಅಂದರೆ ಮನೆಗೆ ಕಳಿಸಲ್ಲ. ನಾನು ಹೇಳ್ತೀನಿ ಟೀಚರ್, ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಟೀಚರ್, ನಾನು ಹೇಳ್ತೀನಿ ಟೀಚರ್, ನಾನು ಹೇಳ್ತೀನಿ ಟೀಚರ್. ಏಯ್, ಏನು ಹುಡುಗ್ರ ನೀವು? ನೀವೇನಾದ್ರೂ ಆಟ ಆಡ್ತಾ ಇದ್ದೀರಾ? ಆ, ಪದ್ಯ ಕೇಳಿದ್ರೆ ಒಂದ್ಸಲ ಬರಲ್ಲ ಅಂತೀರಾ, ಇನ್ನೊಂದ್ಸಲ ಬರ್ತೈತೆ ಅಂತ ಹೇಳ್ತೀರಾ. ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾ, ಒಳ್ಳೆ ಸ್ಟೂಡೆಂಟ್ಸು. ಸರಿ, ನಾಳೆ ಟೈಮ್ ಕೊಡ್ತೀನಿ. ನಾಳೆ ಕರೆಕ್ಟಾಗಿ ಎಲ್ರೂ ಎಲ್ಲ ಪದ್ಯನೂ ಕರೆಕ್ಟಾಗಿ ನನಗೆ ಒಪ್ಪಿಸ್ಬೇಕು ಬಂದು. ಇಲ್ವೋ ಅಷ್ಟೇ ಕತೆ ಮುಗಿಸ್ಬಿಡ್ತೀನಿ. ನೀವೇನಾದ್ರೂ ನಾನು ನೋಡಿದ್ರೆ ನಮ್ಮ ಅಮ್ಮಂಗೆ ಹೇಳ್ತೀನಿ, ನಾನು ನಿಮ್ಮ ಅಮ್ಮಂಗೂ ಹೇಳಿ ನಿನ್ನೇನೆ ಹೊಡಿಸ್ತೀನಿ, ಸರೋಜಿ ಆಂಟಿಗೆ ಹೇಳ್ತೀನಿ. ಕುತ್ಕ ಸುಮ್ಮನೆ ಕುತ್ಕ. ಟೀಚರ್ ನಾನು ಕುತ್ಕ. ಚೋಟುದ್ದ ಇಲ್ಲ, ನನಗೆ ಬ್ಲಾಕ್ ಮೇಲ್ ಮಾಡ್ತಾಳೆ. ಅಮ್ಮ, ನನ್ನ ಕೈಲಿ ಟೀಚರ್ ಕೆಲಸನೂ ಮಾಡೋಕ್ಕಾಗಲ್ವಲ್ಲಮ್ಮ. ನನ್ನ ಯೋಗ್ಯತೆ ಏನು ಕೆಲಸನೂ ನನಗೆ ಸೂಟ್ ಆಗಲ್ವಲ್ಲ. ಇನ್ನೇನು ಕೆಲಸ ಅಂತ ಮಾಡಲಿ ನಾನು? ಏನು ಮಾಡಲಿ? ಕೊಡ 5,000 ರೂಪಾಯಿ ಸಂಬಳಕ್ಕೆ ಇಲ್ಲಿ ಬಂದುಬಿಟ್ಟು ಬಾಯ್ ಬಿಡ್ಕೋಬೇಕಾ? ಬೇಡ, ಈ ಸವಾಸನೇ ಬೇಡ. ಬೇರೆ ಪ್ಲಾನ್ ಏನಾದರೂ ಮಾಡ್ಬೇಕು ನಾನು. ಇವ್ರ ಹತ್ರ ಎಣಗಕ್ಕಾಗಲ್ಲ. ಯಾಕೋ ಟೀಚರ್ ಸೈಲೆಂಟ್ ಆಗೋಗ್ಬಿಟ್ರು. ಏನಾದರೂ ನಮ್ಮನ್ನು ಹಿಡ್ಕೊಂಡು ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗೋಗ್ಬಿಟ್ರು ಏನು? ಉಶ್, ಯಾರು ಏನು ಮಾತಾಡಬೇಡ್ರಿ, ಸುಮ್ಕೆ ಇರ್ರಿ. ಟೀಚರು ಹೊಡಿಯಲ್ಲ ಅಂತ ಅನ್ನಿಸ್ತೈತೆ, ಒಳ್ಳೆಯವರೇನೋ ಸುಮ್ಮನೆ ಗದ್ರು ಕಳ್ತಾವ್ರು ಅಷ್ಟೇನೇನೆ. ಸರಿ, ಎಲ್ಲರೂ ಬುಕ್ ತೆಗಿರಿ. ಎಲ್ಲರೂ ಚಾಪ್ಟರ್ 5 ತೆಗಿರಿ. 5ನೇ ಲೆಸನ್ ತೆಗಿರಿ. ಅದನ್ನೇ ಇವತ್ತು ಮಾಡ್ತೀನಿ.